Hello, welcome to Learning Management System, in short LMS, launched by Department of Collegiate and Technical Education. As part of LMS, dear students, you are learning the subject data structures using C with the subject code 15CS41T. Till previous classes, we have completed 5 units and we have started unit 6. Out of 10 sessions of unit 6, we have completed only one session in the yesterday's class. Now we'll proceed to the second session. So in this session, you are learning 3 topics. One is insertion sort. Next, a C program on the insertion sort. And finally, advantages and disadvantages of insertion sort. So students, on the screen to the right of the slide, you can see there is a graph which is a comparison of selection sort and insertion sort. Selection sort ನಾವು ನಿನ್ನೆ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ. ಸೊ ಅದರ ಪ್ರೋಗ್ರಾಮ್ ಅದರ ಎಫಿಷಿಯನ್ಸಿ ಎಲ್ಲ ಕೂಡ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ. ಇವಾಗ ಇನ್ಸರ್ಷನ್ ಸಾರ್ಟ್ ಬಗ್ಗೆ ಕಲಿಯೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಗ್ರಾಫ್ ನೋಟೇಷನ್ shown on the screen. X axis ಅಲ್ಲಿ ಪ್ರಾಬ್ಲಮ್ ಸೈಜ್, ದಟ್ ಈಸ್ ಪ್ರಾಬ್ಲಮ್ ಸೈಜ್ ಎಷ್ಟು ಐಟಮ್ಸ್ ನೀವು ಸಾರ್ಟ್ ಮಾಡಬೇಕು ಅಂತ ಇದ್ದೀರಾ. ಆಮೇಲೆ y axis ಅಲ್ಲಿ ಟೈಮಿಂಗ್ ಎಷ್ಟು ಸೆಕೆಂಡ್ಸ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು, ಸ್ಟಾರ್ಟಿಂಗ್ ಅಲ್ಲಿ ಅಪ್ ಟು 1000 ನಂಬರ್ಸ್ the almost selection sort and insertion sort efficiency is same, but when the number of items to be sorted goes on increasing, so in the graph we have taken till 10,000, so selection sort takes more time compared to your insertion sort. Okay, so this is just a representation. We'll proceed what exactly insertion sort is. So insertion sort is a simple sorting algorithm that works similar to the way you sort playing cards in your hands. ಈಗ ನಿಮ್ಮ ಕೈಯಲ್ಲಿ ಕಾರ್ಡ್ಸ್ ಆಡ್ತಿರಲ್ಲ, ನೀವು ಕಾರ್ಡ್ಸ್ ಇಟ್ಕೊಂಡು ಯಾವ ತರ ಐಟಮ್ಸ್ ನೀವು ಸಾರ್ಟ್ ಮಾಡ್ತೀರಾ. ನೀವು ಸಣ್ಣರಿದ್ದಾಗ ಕಾರ್ಡ್ಸ್ ಆಡಿರ್ಬೋದು, ಇವಾಗ್ಲೂ ಕಾರ್ಡ್ಸ್ ಆಡ್ತೀರಾ. ಅದನ್ನ ಹೇಗೆ ನೀವು ತಗೊಂಡು ಜೋಡಿಸಿ ಹಿಂದೆ ಮುಂದೆ ಮಾಡಿ ಹೇಗೆ ಜೋಡಿಸ್ತೀರಾ. ಸೊ ಸೇಮ್ ವೇ ಅಲ್ಲಿ ದಿಸ್ ಅಲ್ಗಾರಿದಮ್ ಆಲ್ಸೋ ವರ್ಕ್ಸ್. ಸೊ ಈ ಅಲ್ಗಾರಿದಮ್ ಅಲ್ಲಿ ದ ಎಂಟೈರ್ ಅರೇ ಇಸ್ ಸ್ಪ್ಲಿಟ್ ಇಂಟು 2 ಪಾರ್ಟ್ಸ್. ಹ್ಯಾಸ್ ಸೆಲೆಕ್ಷನ್ ಸಾರ್ಟ್ ಅಲ್ಲೂ 2 ಪಾರ್ಟ್ಸ್ ಅಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ವಿ, ಇಲ್ಲೂ ಕೂಡ ಅದೇ ತರ ಸಾರ್ಟೆಡ್ ಪಾರ್ಟ್ ಮತ್ತೆ ಅನ್ಸಾರ್ಟೆಡ್ ಪಾರ್ಟ್. ಅನ್ಸಾರ್ಟೆಡ್ ಪಾರ್ಟ್ ಇಂದ ವ್ಯಾಲ್ಯೂಸ್ ನಾವು ತಗೊಂಡ್ಬಿಟ್ಟು ನಾವು ಸಾರ್ಟೆಡ್ ಪಾರ್ಟ್ ಅಲ್ಲಿ ಕರೆಕ್ಟ್ ಪೊಸಿಷನ್ ಅಲ್ಲಿ ನಾವು ಇಡ್ತೀವಿ. ಸೊ ದಿಸ್ ಇಸ್ ಅ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಇನ್ಸರ್ಷನ್ ಸಾರ್ಟ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದ what we call as the algorithm with respect to the insertion sort. Suppose you are sorting an array of size n, then you have to start from the first element. Array of 1 ಇಂದ ಹಿಡಿದ್ಬಿಟ್ಟು array of n, 0 ತಗೊಂಡ್ರೆ n-1 ಅಂತ ನಿಮಗೆ ಬರುತ್ತೆ. Okay, so this is array of 1 ಇಂದ ಹಿಡಿದ್ಬಿಟ್ಟು array of n ವರೆಗೂ ನೀವು ಮಾಡ್ಕೋತಾ ಹೋಗ್ತೀರಾ. ಆಮೇಲೆ ಕರೆಂಟ್ ಎಲಿಮೆಂಟ್ ಅದನ್ನ ವಿ ಕಾಲ್ ಇಟ್ ಆಸ್ ಎ ಕೀ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನ ನೀವು ಕಂಪೇರ್ ಮಾಡ್ತೀರಾ. ಕಂಪೇರ್ ದ ಕರೆಂಟ್ ಎಲಿಮೆಂಟ್ ಟು ಇಟ್ಸ್ ಪ್ರೀಡಿಸೆಸರ್. ಪ್ರೀಡಿಸೆಸರ್ ಅಂದ್ರೆ ಹಿಂದಿನ ಎಲಿಮೆಂಟ್ ಜೊತೆಗೆ ಕಂಪೇರ್ ಮಾಡಿದ್ರೆ, ನೀವು ಯಾವ ಎಲಿಮೆಂಟ್ ನೀವು ಸಾರ್ಟ್ ಮಾಡ್ಬೇಕಂತ ಸೆಲೆಕ್ಟ್ ಮಾಡಿರ್ತೀರಾ ಅರೇಯಲ್ಲಿ, ಆ ಎಲಿಮೆಂಟ್ ನ ಪ್ರೀವಿಯಸ್ ಎಲಿಮೆಂಟ್ ಜೊತೆಗೆ ನಾವು ಕಂಪೇರ್ ಮಾಡ್ಬೇಕು. ಕಂಪೇರ್ ಮಾಡಿದಾಗ ಆ ಎಲಿಮೆಂಟ್ ಏನಾದ್ರೂ ಪ್ರೀವಿಯಸ್ ಎಲಿಮೆಂಟ್ ಗಿಂತ ಸ್ಮಾಲ್ ಇತ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಆ ಜಾಗ ಮಾಡ್ಕೊಂಡು ಕರೆಕ್ಟ್ ಜಾಗದಲ್ಲಿ ಆ ಸ್ಮಾಲ್ ಎಲಿಮೆಂಟ್ ನ ಇಡಬೇಕು. ಅಂದ್ರೆ ಏನರ್ಥ, ದ ಎಲಿಮೆಂಟ್ ಗ್ರೇಟರ್ ಇದ್ದಿದ್ದು ಏನಾಗುತ್ತೆ, 1 ಪೊಸಿಷನ್ ರೈಟ್ ಸೈಡ್ ಮೂವ್ ಆಗುತ್ತೆ. ಮೂವ್ ಆದಾಗ ಲೆಫ್ಟ್ ಸೈಡ್ ಜಾಗ ಕ್ರಿಯೇಟ್ ಆಗುತ್ತೆ. ಆ ಜಾಗದಲ್ಲಿ ನಾವೇನ್ ಮಾಡ್ಬೇಕು, ಆ ಎಲಿಮೆಂಟ್ ಇಡಬೇಕು. ಇಡೋದ್ಕಿಂತ ಮುಂಚೆ ಅದ್ರ ಹಿಂದ್ಗಡೆ ಯಾವ್ಯಾವ ಎಲಿಮೆಂಟ್ಸ್ ಇದಾವೋ ಎಲ್ಲಾ ಎಲಿಮೆಂಟ್ಸ್ ಜೊತೆಗೂ ನಾವು ಕಣ್ಣು ಆಡಿಸ್ಬೇಕಾಗ್ತದೆ. ಒಂದ್ ಎಲಿಮೆಂಟ್ ಜೊತೆಗೆ ಆಡಿಸಿದ್ರೆ ಸಾಕು, ಇಟ್ ಇಸ್ ಅಂಡರ್ಸ್ಟುಡ್. ಯಾಕಂದ್ರೆ ನಾವು ಸಾರ್ಟ್ ಮಾಡ್ಕೊಂತ ಬರ್ತಾ ಇರೋದ್ರಿಂದ ಲೆಫ್ಟ್ ಟು ರೈಟ್ ಅರೇ 1 by 1 ಎಲಿಮೆಂಟ್ಸ್ ಸಾರ್ಟ್ ಆಗಿರುತ್ತೆ ಅಂತ ಅಂಡರ್ಸ್ಟುಡ್. ಈ ಎಲಿಮೆಂಟ್ ಆ ಎಲಿಮೆಂಟ್ ಇಲ್ಲ ಅಂದ್ರೆ ಪ್ರೀವಿಯಸ್ ಎಲಿಮೆಂಟ್ ಅದಕ್ಕಿಂತ ಸಣ್ಣದಿತ್ತ ಅದು ಹಿಂದೆ ಹೋಗ್ಬೇಕು. ಓಕೆ, ಸೊ ದಿಸ್ ಇಸ್ ಅ ಸಿಂಪಲ್ ಅಲ್ಗಾರಿದಮ್ of what we call it as a insertion sort. Next, we'll take this insertion sort with an example. ನಾ ಈಗ ಒಂದು ಅರೇ ಕನ್ಸಿಡರ್ ಮಾಡ್ತೀನಿ. ಸೊ 6 ಎಲಿಮೆಂಟ್ಸ್ ಇರುವಂತ ಒಂದು ಅರೇ. ಸೊ ಅರೇಯಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ನೋಡಿ. ಅರೇಯಲ್ಲಿ ನಿಮಗೆ
ಅರೆಯಲ್ಲಿ 85 ಬಂದಿದೆ, 12 is there, 59 is there, 45, 72 and 51. So totally 6 elements ಇರುವಂತ ಅರೆ. ಈಗ ನಾನು ಫಸ್ಟ್ ಎಲಿಮೆಂಟ್ ಏನು, this 85 has to be compared with the 12. So 85 ಮತ್ತೆ 12 ನಾನು ಕಂಪೇರ್ ಮಾಡಿದಾಗ 12 ಸ್ಮಾಲ್ ಇದೆ, 85 ಗ್ರೇಟರ್ ಇದೆ. ಸೊ ಅದಕ್ಕೋಸ್ಕರ 12 ನಾನು ಲೆಫ್ಟ್ ಸೈಡ್ ಆಫ್ 85 ಹಾಕ್ಬೇಕು. ಅಂದ್ರೆ 85 ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಅಂದ್ರೆ ಈ ಅರೇ ಆಫ್ 0 ಪೊಸಿಷನ್ ಅಲ್ಲಿ ಇರುವ 85 ಎಲಿಮೆಂಟ್ ಅರೇ ಆಫ್ 1 ಪೊಸಿಷನ್ ಗೆ ಬರಬೇಕು. ಅರೇ ಆಫ್ 0 ಪೊಸಿಷನ್ ಅಲ್ಲಿ ಜಾಗ ಕ್ರಿಯೇಟ್ ಮಾಡ್ಕೊಂಡು ನಾನು 12 ನ ಕಾಪಿ ಮಾಡಬೇಕು. ಸೊ ಫೈನಲಿ ಒಂದು ಪಾಸ್ ಮುಗಿದ ಇಲ್ಲಿ ಇದೇನಾಗುತ್ತೆ, 12, 85, 59, 45, 72, 51. ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಬಂದಾಗ ಈಗ ಫಸ್ಟ್ ಎಲಿಮೆಂಟ್ ಸಾರ್ಟ್ ಆಯ್ತು, ಫಸ್ಟ್ ಪೊಸಿಷನ್ ಬಂದು ಕುತ್ಕೊಂತು. ಈಗ ನೆಕ್ಸ್ಟ್ ಎಲಿಮೆಂಟ್, ಸೊ ನೆಕ್ಸ್ಟ್ ಎಲಿಮೆಂಟ್ ಹೋದಾಗ ಅರೇ ಆಫ್ 1 ಪೊಸಿಷನ್ ಹೋದಾಗ, ಸೊ ಅರೇ ಆಫ್ 1 ಅಲ್ಲಿ ಏನಿದೆ 85, ಅರೇ ಆಫ್ 2 ಜೊತೆ ಕಂಪೇರ್ ಮಾಡಿ. ಸೊ 85, 59 ಜೊತೆ ಕಂಪೇರ್ ಮಾಡಿದಾಗ ದೀಸ್ ಟು ವೆನ್ ಯು ಕಂಪೇರ್, so automatically ಏನಾಗುತ್ತೆ, 59 is smaller than 85. So what we have to do, we have to shift 85 one position right and make a space for 59 and compare 59 with 12. So 12 ಜೊತೆ ಕಂಪೇರ್ ಮಾಡಿದಾಗ 12 ಸ್ಮಾಲರ್ ಇದೆ, ಸೊ ಹಾಗಾಗ್ಬಿಟ್ಟು ನೋ ನೀಡ್ ಟು ವರಿ. ಸೊ 59 ಆ ಜಾಗದಲ್ಲಿ ಇಡ್ತೀರಾ. ಸೊ ಕಂಪ್ಲೀಟ್ ಆದಾಗ ಪಾಸ್ 12, 59, 85, 45, 72, 51 ಈ ತರ ನಿಮಗೆ ಅರೆ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಅರೇ ಆಫ್ 1 ಮುಗೀತು, ಅರೇ ಆಫ್ 2 ಹೋಗ್ಬೇಕು. ಸೊ ಅರೇ ಆಫ್ 2 ಹೋದಾಗ ನಾನು ಅರೇ ಆಫ್ 2 ಅಲ್ಲಿ ಏನಿದೆ 85 ಇತ್ತು, ಈಗ 45, ಸಾರಿ ಅರೇ ಆಫ್ 3 ಹೋದಾಗ 45 ನಾನು ಇದ್ರ ಜೊತೆ ಕಂಪೇರ್ ಮಾಡಬೇಕು. 85 ಮತ್ತೆ ಅರೇ ಆಫ್ 2 ಮತ್ತೆ ಅರೇ ಆಫ್ 3, ಅರೇ ಆಫ್ 2 is 85, ಅರೇ ಆಫ್ 3 is 45. ಸೊ ಇವೆರಡು ಕಂಪೇರ್ ಮಾಡಿದಾಗ 45 is smaller than whom 85. So what I have to do, you have to shift 85 one position right and make a space to the left of the 85. ಆಮೇಲೆ 45 ಡೈರೆಕ್ಟ್ ಇಡೋದಲ್ಲ, 45 ಮತ್ತೆ ಪ್ರೀವಿಯಸ್ ಪ್ರೀಡೆಸೆಸರ್ ಜೊತೆ ಕಂಪೇರ್ ಮಾಡ್ಕೋತಾ ಹೋಗ್ಬೇಕು. 45, 59 ಜೊತೆಗೆ ನಾನು ಕಂಪೇರ್ ಮಾಡಿದಾಗ ಏನಾಗ್ತದೆ, 59 is greater than 45. So what I have to do, so I have to shift 59 to the right. ಖಾಲಿ ಜಾಗದಲ್ಲಿ ಏನ್ ಬರುತ್ತೆ, 59 ಬರುತ್ತೆ, ಇಲ್ಲಿ ಜಾಗ ಖಾಲಿ ಆಗ್ತದೆ. ಮತ್ತೆ 45, 12 ಜೊತೆ ಕಂಪೇರ್ ಮಾಡಿ. ಸೊ 45, 12 ಜೊತೆ ಕಂಪೇರ್ ಮಾಡಿದಾಗ ಇಲ್ಲಿ ಏನಾಯ್ತು, 45 is greater than 12. So finally the array will be like this: 45, 12, 45, 59, 85, 72 and then 51. Next array of 3 ಮತ್ತೆ array of 4 ನ ಕಂಪೇರ್ ಮಾಡಿ. ಸೊ array of 3 ಅಲ್ಲಿ ಏನಿದೆ 85 ಇದೆ, array of 4 ಅಲ್ಲಿ ಏನಿದೆ 72 ಇದೆ. ಸೊ ಕಂಪೇರ್ ಮಾಡಿದಾಗ 85 ಗ್ರೇಟರ್ ಇದ್ರಿಂದ ಮತ್ತೆ ಶಿಫ್ಟ್ ಆಗ್ತೀರಾ, ಸೇಮ್ ಪ್ರೊಸೆಸ್ ಅಪ್ಲೈ ಆಗ್ತದೆ. 72 ನ ಮತ್ತೆ ಪ್ರೀವಿಯಸ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದಾಗ 72 is greater than 12, 45 and 59. So what we have to do is we have to keep 72 in that position here, array of 4, right? ಆಮೇಲೆ 85 means array of 5 ಮತ್ತೆ array of 4 ಮತ್ತೆ array of 5 ನ ಕಂಪೇರ್ ಮಾಡಬೇಕು. 85, 51 ಗೆ ಕಂಪೇರ್ ಮಾಡಿದಾಗ 85 ಗ್ರೇಟರ್, ಸೊ 85 ಲಾಸ್ಟ್ ರೈಟ್ ಸೈಡ್ ಪುಷ್ ಮಾಡ್ಬಿಡ್ತೀರಾ. ಆಮೇಲೆ ಲೆಫ್ಟ್ ಸೈಡ್ 51 ಬರುತ್ತೆ, ಬಟ್ 51 ಪ್ರೀಡೆಸೆಸರ್ ಜೊತೆ ಕಂಪೇರ್ ಮಾಡ್ಕೊಂತ ಬಂದ್ರೆ 72 ಕಂಪೇರ್ ಮಾಡ್ತೀರಾ, 72 ಗ್ರೇಟರ್, ಸೊ 72 ಪುಷ್ ಮಾಡ್ತೀರಾ. ನೆಕ್ಸ್ಟ್ 51 ಈ 59 ಜೊತೆ ಕಂಪೇರ್ ಮಾಡ್ತೀರಾ, 59 ಗ್ರೇಟರ್, ಮತ್ತೆ 59 ನ ಪುಷ್ ಮಾಡ್ತೀರಾ. ಪುಷ್ ಮಾಡ್ಬಿಟ್ಟು 51, 45 ಆದ್ಮೇಲೆ ಇಡ್ತೀರಾ, ಯಾಕಂದ್ರೆ 45 ಗಿಂತ ದೊಡ್ಡದಿದೆ 51. ಸೊ ಈ ತರ ಬಂದು ಈ ತರ ಟ್ಯಾಗ್ ನಲ್ಲಿ ಇದು ತಗೊಂಡು ಇಲ್ಲಿ ಏನಾಗ್ತದೆ, ಇಲ್ಲಿ ನೀವು 51 ಇಡ್ತೀರಾ. ಸೊ ಫೈನಲಿ ಯುವರ್ ಸಾರ್ಟೆಡ್ ಅರೇ ಇಸ್ ಲೈಕ್ ದಿಸ್: 12, 45, 51, 59, 72 and then 85. I hope you have understood this concept. Okay, so next we move on to the C program. So C program ಅಲ್ಲಿ ನಾನು explain ಮಾಡಬೇಕು ಅಂದ್ರೆ I am having two functions. One is a main function and another one is insertion sort function. So I have taken an array of size 10 so that 10 elements can be inserted and sorted. 10 elements ಗಿಂತ ಜಾಸ್ತಿನೂ ಇನ್ಸರ್ಟ್ ಮಾಡಬಹುದು, because C language ಅಲ್ಲಿ strict boundary checking ಇರೋದಿಲ್ಲ. But it is not advisable to insert the elements or access the elements beyond the array. Sometimes it leads to problems. Okay, so 10 ಅಂತ ಸೈಜ್ ತಗೊಂಡು enter the number of elements 10 ಒಳಗಡೆನೆ ಕೊಡಿ. So 0 to 9 anywhere.
ಓಕೆ 10 ಕೊಟ್ರು ವಿಲ್ ಟೇಕ್ ಫ್ರಮ್ ಅರೇ ಇಂಡೆಕ್ಸ್ ಎ ಆಫ್ 0 ಇಂದ ಹಿಡಿದ್ಬಿಟ್ಟು ಎ ಆಫ್ 9 ವರೆಗೂ ಬರುತ್ತೆ. ನೆಕ್ಸ್ಟ್ ಎಲಿಮೆಂಟ್ಸ್ ನ ರೀಡ್ ಮಾಡಬೇಕು, ಅರೇಯಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ದಿಸ್ ಇಸ್ ದ ಲೂಪ್ ಫಾರ್ ರೀಡಿಂಗ್ ದ ಎಲಿಮೆಂಟ್ಸ್ ಇನ್ಸೈಡ್ ದ ಅರೇ. ಓಕೆ, ಯೂಸಿಂಗ್ scanf. ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್ ಫಂಕ್ಷನ್ ನಾನು ಕಾಲ್ ಮಾಡಬೇಕು. ಇನ್ಸರ್ಷನ್ ಸಾರ್ಟ್ ಫಂಕ್ಷನ್ ನಾನು ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಐ ಆಮ್ ಪಾಸಿಂಗ್ 2 ಆರ್ಗ್ಯುಮೆಂಟ್ಸ್. ಗಾಟ್ ಇಟ್. ಸೊ ಒಂದು ಸೈಜ್ ಆಫ್ ದಿ ಅರೇ ಪಾಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ನೇಮ್ ಆಫ್ ದಿ ಅರೇ ಪಾಸ್ ಮಾಡ್ತೀನಿ. ಸೊ ಇಲ್ಲಿ ನಾವು ಪಾಸ್ ಮಾಡ್ತಾ ಇರೋದು ಏನಿದೆ, ಪಾಸ್ ಬೈ ರೆಫರೆನ್ಸ್ ಇದೆ, ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ this is, let us write, okay, this is pass by reference and this is size of array. So pass by reference ಮಾಡಿದ್ರೆ ಏನಾಗ್ತದೆ, ನಾನು ಏನೇ ಅರೇ ಪಾಸ್ ಮಾಡಿದ್ರೆ 1 by 1 ಎಲಿಮೆಂಟ್ಸ್ ನಾನು ಕಾಪಿ ಮಾಡೋದು ಬೇಕಾಗಿಲ್ಲ ಫಂಕ್ಷನ್ ಡೆಫಿನೇಷನ್ ಅಲ್ಲಿ. ಸೊ ಜಸ್ಟ್ ಅಡ್ರೆಸ್ ಪಾಸ್ ಮಾಡ್ತೀನಿ, ಎಂಟೈರ್ ಅರೇ ಪಾಸ್ ಆದಂಗೆ. ಅಲ್ಲಿ ಏನೇ ಚೇಂಜಸ್ ಮಾಡಿದ್ರು ಇಲ್ಲಿ ನಾನು ಡೈರೆಕ್ಟ್ ಪ್ರಿಂಟ್ ಮಾಡ್ಬೇಕಂದ್ರೆ ಅದೇ ಅರೇ ಹೆಸರು ಕೊಟ್ರೆ ಸೊ ಆಟೋಮೆಟಿಕಲಿ ಏನಾಗುತ್ತೆ, ಪ್ರಿಂಟ್ ಆಗ್ತದೆ, ಬಿಕಾಸ್ ಇಟ್ ಈಸ್ ಬೈ ರೆಫರೆನ್ಸ್. ಅದೇ ಪಾಸ್ ಬೈ ವ್ಯಾಲ್ಯೂ ಮಾಡಿದ್ರೆ ಮತ್ತೆ ಅಲ್ಲಿ ಏನೇನು ಚೇಂಜಸ್ ಮಾಡಿ ಅದೆಲ್ಲ ತಗೊಂಡು ಮತ್ತೆ ಇಲ್ಲಿ ನಾವು ತಗೊಂಡ್ಬರ್ಬೇಕು. ಅಂಡ್ ಫಂಕ್ಷನ್ ಕೆನಾಟ್ ರಿಟರ್ನ್ ಮೋರ್ ದನ್ 1 ವ್ಯಾಲ್ಯೂ ಅಟ್ ಎ ಟೈಮ್. So when you deal with arrays and if you want to manipulate anything with respect to arrays, then you have better it is go by pass by reference. You cannot go by pass by value. Pass by value ಅಲ್ಲಿ ಹೋದ್ರೆ ಎಂಟೈರ್ ಅರೇ ಅಲ್ಲಿ ಚೇಂಜ್ ಮಾಡಿದ್ರೆ ಒಂದೊಂದೇ ಐಟಮ್ ನಾನು ಪ್ರತಿಯೊಂದು ಐಟಮ್ ರಿಟರ್ನ್ ಇಂಡಿವಿಜುವಲಿ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಫಂಕ್ಷನ್ ಒಂದೇ ಸಲಿಗೆ ಒಂದೇ ಐಟಮ್ ರಿಟರ್ನ್ ವ್ಯಾಲ್ಯೂ ರಿಟರ್ನ್ ಮಾಡೋದು, ಎಲ್ಲ ಐಟಮ್ಸ್ ರಿಟರ್ನ್ ಮಾಡಕ್ ಆಗೋದಿಲ್ಲ. ಹಾಗಾಗ್ಬಿಟ್ಟು ಪಾಸ್ ಬೈ ರೆಫರೆನ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ, ರೈಟ್? ಇಲ್ಲಿ ನೀವು ಇದನ್ನ ಫೈನಲ್ ಏನ್ ಮಾಡ್ತೀರಾ, ಇಲ್ಲಿ ಪ್ರಿಂಟು ಕೂಡ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಈಸ್ this is how you are going to print those elements into the array. ನೆಕ್ಸ್ಟ್ ಇಲ್ಲಿ ನೋಡೋಣ, ಇಲ್ಲಿ ಇನ್ಸರ್ಷನ್ ಸಾರ್ಟ್ ಅಲ್ಲಿ ಏನಾಗುತ್ತೆ. ಲೆಟ್ us try to focus on this function. ಸೊ ಅರೇ ತಗೊಂಡ್ರಿ, 3 ಎಲಿಮೆಂಟ್ಸ್ ಬೇಕು ನನಗೆ. ಒಂದು ಐ ಜೆ ದಟ್ ಈಸ್ ಇಂಡೆಕ್ಸ್ ಗೋಸ್ಕರ ಬೇಕು, ಮತ್ತೆ ಲೂಪಿಂಗ್ ಅಲ್ಲೂ ನಾನು ಯೂಸ್ ಮಾಡ್ತೀನಿ, ಮತ್ತೆ ಐಟಮ್ ಟೆಂಪರರಿ ಐಟಮ್ ನ ಸ್ವಾಪ್ ಮಾಡ್ಕೊಂಡು ಕಾಪಿ ಮಾಡ್ಕೊಳೋದಕ್ಕೆ ನನಗೆ ಬೇಕು. ಸೊ ಐಟಮ್ ಫಾರ್ ಐ ಇಸ್ ಈಕ್ವಲ್ ಟು 0 ಅಂದ್ರೆ 0th ಎಲಿಮೆಂಟ್ ಇಂದ ಹಿಡಿದು ಬಿಟ್ಟು ಲೆಸ್ ದನ್ n ಮೈನಸ್ 1 ಅಂತ ತಗೊಳಕ್ ಬರೋದಿಲ್ಲ. ಇಲ್ಲಿ ನಾನು ಲೆಸ್ ದನ್ n ಅಂತ ತಗೋಬೇಕು. 0 ಅಂದ್ರೆ ಲಾಸ್ಟ್ ಎಲಿಮೆಂಟ್ ಕೂಡ ನಾನು ಹೋಗ್ಬೇಕಾಗುತ್ತೆ. ಅಂದ್ರೆ ಅರೇ ಸೈಜ್ 6 ಇತ್ತು ಅಂದ್ರೆ ಅರೇ ಆಫ್ 5 ವರೆಗೂ ಕೂಡ ನಾನು ಹೋಗ್ಬೇಕಾಗ್ತದೆ. ಅದಕ್ಕೋಸ್ಕರ ಇಟ್ ಈಸ್ n, ಲೆಸ್ ದನ್ n ಅಂದ್ರೆ -1 ಹೋಗಿರುತ್ತೆ, ರೈಟ್? ಫಸ್ಟ್ ಐಟಮ್ ನಾನು ಕಾಪಿ ಮಾಡ್ಕೊಂತೀನಿ. ಇನ್ ಅವರ್ ಕೇಸ್ ಫಸ್ಟ್ ಐಟಮ್ ಈಸ್ ವಾಟ್, 85 and 12 ಕಂಪ್ಯಾರಿಸನ್. ಪ್ರೀವಿಯಸ್ ಕೇಸ್ ಅಲ್ಲಿ ನಾನು 85 ಮತ್ತೆ 12, 85 ಮತ್ತೆ ಇಲ್ಲಿ ನೋಡಿ 85 12 ತಗೊಂಡ್ರೆ ಏನಾಗುತ್ತೆ, ಫಸ್ಟ್ ಐ 0 ಇರೋದ್ರಿಂದ ಇಲ್ಲಿ ಏನ್ ಬರುತ್ತೆ, ಐಟಮ್ ಇಸ್ ಈಕ್ವಲ್ ಟು 85 ಅಂತ ಬರುತ್ತೆ. ಸೊ ಏನ್ ಬರುತ್ತೆ ಇಲ್ಲಿ, ಸೊ ವಾಟ್ ವಿಲ್ ಕಮ್, it will here it will be 85 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನಿದೆ, j is equal to i minus 1. ಸೊ ಏನಾಯ್ತು, j is equal to i minus 1 ಅಂದ್ರೆ i is 0, minus 1. Okay, I is 0, 0 minus 1 is again it is equal to minus 1 ಅಂತ ಬಂತು, ರೈಟ್? ಸೊ ಬಂದಾಗ ಐಟಮ್ a of a less than item less than a of j. ಸೊ -1 ಪೊಸಿಷನ್ ಅಲ್ಲಿ ಏನು ಇಲ್ಲ, j ಗ್ರೇಟರ್ ದನ್ 0 ಇರಬೇಕು. ಸೊ ಫಸ್ಟ್ ಟೈಮು ಏನು ಇಟ್ರೇಷನ್ ಇದು ಆಗೋದೇ ಇಲ್ಲ. ಸೊ a of j plus 1 ಅಲ್ಲಿ ನಾನು ಐಟಮ್ ನಾನು ಕಾಪಿ ಮಾಡ್ಕೊತೀನಿ. ಯಾಕಂದ್ರೆ ನಾನು ಫಸ್ಟ್ ಗೆ ಒಂದು ಲೆಫ್ಟ್ ಸೈಡ್ ಜಾಗ ಕ್ರಿಯೇಟ್ ಮಾಡಬೇಕು ಫಸ್ಟ್ ಇಟ್ರೇಷನ್. ಸೊ a of j plus 1 ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತ್ರಿ, a of j is how much, -1 plus 1 is 0. So
A of 0 ದೊಳಗಡೆ ಏನಾಗುತ್ತೆ item is how much 85 right. So 85 ಇಲ್ಲಿ ನಮಗೆ ಕಾಪಿ ಆಗ್ತದೆ j is equal to j minus 1 ಮಾಡಿ. ನೆಕ್ಸ್ಟ್ ಇಟರೇಷನ್ ಮತ್ತೆ ಬನ್ನಿ I is equal to 1 ಬಂದಾಗ I is equal to 1 ಬಂದಾಗ ಏನಾಗ್ತದೆ ನನ್ನ I a of I 1 ಬಂದಾಗ ಇಲ್ಲಿ ಏನಿದೆ ವ್ಯಾಲ್ಯೂ ಇಲ್ಲಿ 12 ಇದೆ ಹೌದಾ. just clear these things clear all right. ಇಲ್ಲಿ ಫಸ್ಟ್ ಇಟರೇಷನ್ ಮುಗಿತಾ ಇವಾಗ ಇಲ್ಲಿ item is equal to how much 12 ಬಂತು ನಿಮಗೆ I is equal to with comma I is equal to how much is now 1. next j is equal to I minus 1 j is equal to I minus 1 andre j is equal to how much 1 minus 1 is 0. okay so next sorry amele item a less than j so item is how much 12 j is 0. item a of j ಇಲ್ಲಿ a of j ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ j ಅಂದ್ರೆ this will be 85. so item is 12 less than 85 ಹೌದು condition true. j greater than equal to 0 ನ ಹೌದು j 0 ಇದೆ. so ಏನ್ ಮಾಡಬೇಕು a of j plus 1 is equal to a of j. so j plus 1 ಅಂದ್ರೆ j is 0 plus 1 is 1. so is nothing but a of j ಅಲ್ಲಿ ಏನಿದೆ 0 ಇದೆ. so 85 ಇದ್ದಿದ್ದು ಏನಾಗಬೇಕು a of j plus 1 ಗೆ ಹೋಗ್ಬೇಕಂದ್ರೆ a of 1 ಅಲ್ಲಿ 85 ಬರಬೇಕು j ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು. ಫೈನಲಿ ನೀವು ಬಂದಾಗ a of j plus 1 ಅಲ್ಲಿ ಐಟಮ್ ನಾವು ಕಾಪಿ ಮಾಡ್ಬೇಕಂದ್ರೆ ಫೈನಲಿ ಇಲ್ಲಿ ಏನಾಯ್ತು a of j plus 1 ಅಲ್ಲಿ ಐಟಮ್ ಕಾಪಿ ಮಾಡಿದ್ರೆ j is equal to j minus 1 means a of j ಅಂದ್ರೆ j 0 ಆದಾಗ 12 ಬರ್ತದೆ ಅಂದ್ರೆ ಸ್ವಾಪಿಂಗ್ ಆಯ್ತು 12 ಫಸ್ಟ್ ಗೆ ಬಂತು ಆಮೇಲೆ 85 ನೆಕ್ಸ್ಟ್ ಗೆ ಬಂತು. ಸೊ ದಿಸ್ ಪ್ರೋಸೆಸ್ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ವಿತ್ ದಿಸ್ ಲಾಜಿಕ್ so finally at the end of this program the entire array is sorted. okay so I will explain you with a simple C program, the same program which I will run on the compiler, online C compiler. I will show you. You can make use of this compiler for your programs to run also. Same program, I am sharing it on the screen. See here. Okay. So ಇಲ್ಲಿ ಪ್ರೋಗ್ರಾಮ್ ಇದೆ ಸೇಮ್ ಇನ್ಸರ್ಷನ್ ಪ್ರೋಗ್ರಾಮು. ನಾನು ಸೈಜ್ ಆಫ್ ದಿ ಅರೇ 8 ಅಂತ ಎಂಟ್ರಿ ಮಾಡಿದ್ದೀನಿ, 8 ಎಲಿಮೆಂಟ್ಸ್ ಎಂಟರ್ ಮಾಡಿದ್ದೀನಿ, ಪಾಸಿಟಿವ್ ನೆಗೆಟಿವ್ ರ್ಯಾಂಡಮ್ ಸೇಮ್ ನಂಬರ್ 2 ಸಲ ರಿಪೀಟ್ ಮಾಡಿದ್ದೀನಿ. ಮಾಡಿದಾಗ 56 94 23 ಈ ತರ ತಗೊಂಡು ಸಾರ್ಟ್ ಆದಿದ್ ಲಿಸ್ಟ್ ಏನಿದೆ -45 0 23 48 56 56 ಅಂಡ್ ದೆನ್ 89 ಮತ್ತೆ 94 ಈ ತರ ಬಂದಿದೆ. ಸೊ ಯು ಕ್ಯಾನ್ ನೋಟ್ ಡೌನ್ ದಿಸ್ ವೆಬ್ಸೈಟ್ so that you can try at your end with the same program, right? How I hope you understood this program very well. This is what the output of this insertion sort. Next we move on to the advantages and disadvantages of this insertion sort. First advantage, you know, the pure simplicity of this algorithm. This algorithm is very much simple. Next, it exhibits good performance in sorting a small list of items. So ಸಣ್ಣ ಲಿಸ್ಟ್ ಆಫ್ ಐಟಮ್ಸ್ ಅಲ್ಲಿ ಸಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಇದು ಪರ್ಫಾರ್ಮೆನ್ಸ್ ಕೂಡ ಇದೆ. ಸೊ ನೀವು ಬರುವಂತ ನೆಕ್ಸ್ಟ್ ಸೆಮಿಸ್ಟರ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗಾರಿದಮ್ಸ್ ಅಂತ. ಅಲ್ಲಿ ನೀವು ಎಫಿಷಿಯನ್ಸಿ ಆಫ್ ಎನ್ ಅಲ್ಗಾರಿದಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೀವು ಕಲಿತೀರಾ. ವಾಟ್ ಈಸ್ ಒಮೆಗಾ ನೊಟೇಷನ್, what is big O notation, and all you will learn. This part of finding the efficiency of the algorithm is not the scope of this subject. Okay, it is in space sorting algorithm and the space requirement is minimal. So ಇರುವಂತ array ಅಲ್ಲಿ ನಾವು in space sorting ಮಾಡ್ಕೋತೀವಿ, ಅದಕ್ಕೋಸ್ಕರ space requirement ಕೂಡ ಕಡಿಮೆ ಇರುತ್ತೆ. ಅಡಿಷನಲ್ ಮತ್ತೆ array ತಗೊಂಡು ಕಾಪಿ ಮಾಡಿ ಈ ತರ ನಾವೇನು ಮಾಡೋದಿಲ್ಲ. So that is one main advantage of this one. So next we come to the disadvantage. It is not efficient to operate with large list or input size. ಬಹಳ ದೊಡ್ಡ input size large list ಬಂದ್ರೆ ಇದು efficient ಇಲ್ಲ. So this is what for today's session. So in this session you have learned two things. One is insertion sort ಅಂತ ಹೇಳಿದ್ರೆ ಏನು, ಅದರ ಅಲ್ಗಾರಿದಮ್ ಬಗ್ಗೆ ನೀವು ಕಲ್ತ್ರಿ, ಸಿ ಪ್ರೋಗ್ರಾಮ್ ನೋಡಿದ್ವಿ ನಾವು,
ಆಮೇಲೆ ಏನು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾವು ಕಲ್ತ್ವಿ. Thanks for watching these videos and thanks for giving me an opportunity to make this video. Thank you.